ಬರ್ಬೇಕಂದ್ರೆ ಜೊತೆಯಲ್ಲಿ ಏನದು ಕುರಿಗಳನ್ನ ಕಾಯಕ್ಕೆ ತೋಳುಗಳನ್ನ ಬಿಟ್ಬಿಟ್ರಿ ಹಿಂಗೆ ಉಳಿತಾವ ಕುರಿಗಳು. ಹಂಗಾಗಿರೋದು ಮಾಲೂರು ಪರಿಸ್ಥಿತಿ. 5,000 ಕೊಡಲ್ಲ ವಸೂಲಿ ಅಂದ್ರೆ ಅದು CM ಕಾರ್ಯಕ್ರಮಕ್ಕೆ ರಾಜಾರೋಷವಾಗಿ ತಗೊಂಡಿರುತ್ತದು. ನೀವೆಲ್ಲ ಹೋಗಿ ನಾನು ಹೇಳ್ತಾ ಇರೋದು ತಪ್ಪೇನಾರು ಇದ್ರೆ ನೀವೇ ಹೋಗಿ ತನಿಖೆ ಮಾಡೋದು ನಿಮ್ದೊಂದು ಅಂಗ, ಪತ್ತೇದಾರಿ ಮಾಡೋದಲ್ವಾ ನಿಮ್ಮ ರಿಪೋರ್ಟರ್ಸ್ ಅಲ್ಲಿ. ನೀವು ಕೇಳಿ, ಇದನ್ನ ತನಿಖೆ ಆಗ್ಬೇಕು. ಏನ್ ಈ ಮಟ್ಟಕ್ಕೆ CM ಬರ್ತಾರೆ 5-6 ಕೋಟಿ ಎಲ್ಲಾ ಕಡೆ ಕಿತ್ಕೊಂಡ್ಬಂದ್ಬಿಡ ದುಡ್ಡೋಗಿ. ಸೇಟುಗಳು ಅಸೋಸಿಯೇಷನ್ ಅವ್ರು ಕೊಡ್ಬೇಕು. ಅವ್ರ ರಾಜಸ್ಥಾನಕ್ಕೆ, ಇನ್ನೊಂದಕ್ಕೆ, ಮಾರಮ್ಮನ, ಗಣೇಶನಿಗೆ ಎಲ್ಲ ಕೊಡ್ತಾ ಇರ್ತಾರೆ. ಇದು ಬೇರೆ. ಇನ್ನು ಬರೋ ಚುನಾವಣೆಯಲ್ಲಿ 50,000 ಲೀಡ್ಗಿಂತ ಹೆಚ್ಚಾಗಿ ಗೆಲ್ಸಿ ಅಂತ ಹೇಳಿ ಎಲ್ಲ ಸಚಿವರು ಅವರು ಮಾಡ್ಲಿ. 1 ಲಕ್ಷ ಲೀಡಲ್ಲೇ ಗೆಲ್ಲಿಸಿ ಅಂತ ಹೇಳಿ ಅವ್ರ ಪಕ್ಷ, ಅವ್ರ ಶಾಸಕರು ಹೇಳೋದು ಸಹಜ. ಈ ತರ ವಸೂಲಿ ಮಾಡ್ಕೊಂಡಿರೋದಕ್ಕೂ ಬಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆದರ್ಶ ಅದು, ಆದರ್ಶ ಇದು ಅಂತ. ಎಲ್ಲಿಗೆ ಹೋಗ್ತದೆ ದೇಶ? ಉಳಿಯಲ್ರಿ ಹಿಂಗೆಲ್ಲಾದ್ರೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನಗೆ 1 ರೂಪಾಯಿ ದುಡ್ಡು ಬೇಡ, ನನಗೆ ಮಾಡಿರೋದು ಸಾಕು, ನನಗೆ ಈ 1.5 ವರ್ಷ ಒಂದು ಒಳ್ಳೆ ಆಡಳಿತ ಕೊಡ್ಬೇಕು ಅಂದ್ರೆ ಅವ್ರ ಮನಸ್ಸು ಇಚ್ಛೆ ತೋರಿಸಿದ್ದಾರೆ. ಬಟ್ ಕಾರ್ಯರೂಪಕ್ಕೆ ಬರ್ಬೇಕಂದ್ರೆ ಜೊತೆಯಲ್ಲಿ ಏನದು ಕುರಿಗಳನ್ನ ಕಾಯಕ್ಕೆ ತೋಳುಗಳನ್ನ ಬಿಟ್ಬಿಟ್ರಿ ಹಿಂಗೆ ಉಳಿತಾವ ಕುರಿಗಳು. ಹಂಗಾಗಿರೋದು ಮಾಲೂರು ಪರಿಸ್ಥಿತಿ. ಎಲ್ಲಾ ಬೆಳಿಗ್ಗೆಯಿಂದ ಸಾಯಂಕಾಲ ಲೂಟಿ ಮಾಡಿ CM ಕಾರ್ಯಕ್ರಮಕ್ಕೆ ಹೋದ್ರೆ ಹೋಗ್ಲಿ, ಹಾಲಿಡೇ ಕೊಡೋದು ಬೇಡ ಅದಕ್ಕೆ ಲೂಟಿಗೆ? ಇಷ್ಟು ದಿನ ಲೋಡ್ 1,000 ಕೋಟಿ ಲೂಟಿ ಮಾಡಿದ್ದೀನಿ, ಅದ್ರಲ್ಲಿ ಒಂದು 10 ಕೋಟಿ ಖರ್ಚು ಮಾಡ್ಬೋದಾಯ್ತಲ್ಲ ಸ್ವಂತ ದುಡ್ಡಲ್ಲಿ. ಅದಕ್ಕೂ ವಸೂಲಿ, ಅದ್ರಲ್ಲೂ ಉಳಿಸ್ಕೊಳ್ಳೋದು. CMS ಹೇಳಿ ಫಂಕ್ಷನ್ ಮಾಡಿ ಅದ್ರಲ್ಲೂ ಉಳಿಸೋದು. ಇದಕ್ಕೆ ಸರ್ಟಿಫಿಕೇಟ್. ಅಯ್ಯೋಯ್ಯಪ್ಪ, ಆ ಮಂತ್ರಿಗಳ್ಗೆ ಅದೇನ್ ಬುದ್ಧಿ ಐತೋ ಗೆದ್ದಿ ಐತೋ, ಬಂದವರೆಲ್ಲ ಇಂಥ ನಾನು ನೋಡೇ ಇಲ್ಲ, ಇಂಥ ನಾನು ಹುಟ್ಟೇ ಇಲ್ಲ ಅಂತ. ಇಂಥವ್ರು ಹುಟ್ಟೇ ಇಲ್ಲಂತೆ, ಇಂಥವ್ರು ನೋಡೇ ಇಲ್ಲಂತೆ. ಏನಿದೆ? ನಾನು ವೈಯಕ್ತಿಕವಾಗಿ ಮಾತಾಡಬಾರ್ದು ಅಂತಿದ್ದೆ, ಬಟ್ ಈ ಮಟ್ಟಕ್ಕೆ ವಸೂಲಿ ಆಗಿ ಯಾವ ಫಂಕ್ಷನ್, ಯಾವ ಪುರುಷಾರ್ಥಕ್ಕದು? CM ಅವ್ರು ಬಂದ್ರು, ನಾವೆಲ್ಲ ಇವರೆಲ್ಲ ಬಂದು ಹೇಳ್ಬೇಕು ಅಂತಿದ್ವಿ. ಇಲ್ಲಿ ಆಗ್ತಾ ಇರೋದು ಬೇಡ. ಮೊದಲನೇ ಸಲ ಬಂದಿದ್ದಾರೆ, ನಾವೆಲ್ಲ ನಮ್ಮ ನಾವು ಸುಮ್ಮನೆ ಇದ್ವಿ. ಈಗ DC ಅವ್ರ ಗಮನಕ್ಕೆ ತರ್ತೀನಿ. ಸರ್, ಪದೇ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಸರ್. ವಿರೋಧ ಪಕ್ಷದವರು ಯಾವ್ದಾದ್ರು